Hi students, this is Chandrakant Tarkiri, Assistant Professor, Department of Commerce, Government Postgraduate Women's College, Bailongal. So this college is affiliated with Akka Mahadevi Women's University, Vijaypura. So in today's class we are discussing the subject name is or course name is Retail Management. This is for BCom third semester. So the unit 1 introduction to retail business. So ಈ ಯೂನಿಟ್ ಸಂಬಂಧಪಟ್ಟಂತಹಗೆ ನಾವು ಈ ಯೂನಿಟ್ದಲ್ಲಿ ಬರುವಂತಹ ಕೆಲವೊಂದಿಷ್ಟು ಪಾಠಗಳನ್ನು ಸೆಷನ್ 1ನಲ್ಲಿ ನಾವು ಡಿಸ್ಕಷನನ್ನು ಮಾಡೋಣ. ಅದಕ್ಕಿಂತ ಮುಂಚೆ ಯೂನಿಟ್ 1ನಲ್ಲಿ ಏನೇನು ಕಂಟೆಂಟ್ಸ್ ಇದ್ದಾವೆ ಅಂತ ನಮ್ಮ ನೆಕ್ಸ್ಟ್ ಸ್ಲೈಡ್ಸ್ನಲ್ಲಿ ನಾವು ನೋಡೋಣ. ಸೊ ಯೂನಿಟ್ 1 ಈಸ್ ಇಂಟ್ರೊಡಕ್ಷನ್ ಟು ರಿಟೇಲ್ ಬಿಸ್ನೆಸ್. ಇದರಲ್ಲಿ ಏನೇನು ಬರುತ್ತಪ್ಪ ಅಂತಂದರೆ ಮೀನಿಂಗ್, ಇವ್ಲ್ಯೂಷನ್ ಆಫ್ ರಿಟೇಲಿಂಗ್ ಇನ್ ಇಂಡಿಯಾ, ಪ್ರೆಸೆಂಟ್ ಇಂಡಿಯನ್ ರಿಟೇಲ್ ಸ್ಕೆನಾರಿಯೋ, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಗ್ರೋತ್ ಆಫ್ ರಿಟೇಲಿಂಗ್ ಇನ್ ಇಂಡಿಯಾ, ಫಂಕ್ಷನ್ಸ್ ಆಫ್ ರಿಟೇಲಿಂಗ್, ಟೈಪ್ಸ್ ಆಫ್ ರಿಟೇಲಿಂಗ್, ಇಂಟರ್ನ್ಯಾಷನಲೈಸೇಷನ್, ಫ್ರಾಂಚೈಸಿಂಗ್, ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್. ಇದು ಯೂನಿಟ್ 1ನಲ್ಲಿ ಬರುವಂತಹ ಕಂಟೆಂಟ್ಸ್. ಸೊ ಲರ್ನಿಂಗ್ ಅಬ್ಜೆಕ್ಟಿವ್ಸ್ ಏನು? The student will understand the meaning and evolution of retailing. ಈ ಸೆಷನ್ನಿಂದ ಈ ಅಬ್ಜೆಕ್ಟಿವ್ ಏನಿದೆಯಪ್ಪ ಅಂತಂದರೆ ದ ಸ್ಟೂಡೆಂಟ್ಸ್ ವಿಲ್ ಅಂಡರ್ಸ್ಟ್ಯಾಂಡ್ ದಿ ಮೀನಿಂಗ್ ಆ್ಯಂಡ್ ಇವ್ಲ್ಯೂಷನ್ ಆಫ್ ರಿಟೇಲಿಂಗ್. ಆಮೇಲೆ ಈ ಸೆಷನ್ ಮುಗಿದ ನಂತರ ವಾಟ್ ಈಸ್ ದ ಔಟ್ಕಮ್. ಸೊ ಇಲ್ಲಿ ನೀವು ಈ ಸೆಷನ್ ಮುಗಿದ ನಂತರ ನೀವೇನು ಕಲಿತೀರಪ್ಪ ಅಂತಂದರೆ ಇಂಟ್ರೊಡಕ್ಷನ್ ಪಾರ್ಟ್ ಆಫ್ ರಿಟೇಲ್, ಮೀನಿಂಗ್ ಆಫ್ ರಿಟೇಲ್, ರಿಟೇಲರ್ ಆ್ಯಂಡ್ ರಿಟೇಲಿಂಗ್, ದೆನ್ ಮೀನಿಂಗ್ ಆಫ್ ರಿಟೇಲ್ ಮ್ಯಾನೇಜ್ಮೆಂಟ್. ಈ ಸೆಷನಲ್ಲಿ ನಾನು ಬೇಸಿಕ್ಸ್ ಬಗ್ಗೆ ಮಾತ್ರ ಡಿಸ್ಕಷನನ್ನು ಮಾಡ್ತೇನೆ. ಸೊ ಇಂಟ್ರೊಡಕ್ಷನ್ ಪಾರ್ಟ್ನಲ್ಲಿ ನಿಮಗೆಲ್ಲ ತಿಳಿದಿರುವ ಹಾಗೆ ರಿಟೇಲ್ ಇಟ್ಸ್ ಅ ಕಿರುಕುಳ ವ್ಯಾಪಾರ ಅಂತ ನಾವು ಹೇಳ್ತೀವಿ. ಸೊ ಕಿರುಕುಳ ವ್ಯಾಪಾರ ಅದನ್ನ ಈ ಪಿಕ್ಚರ್ ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ. ಸಂತೆ, ವೀಕ್ಲಿ ಮಾರ್ಕೆಟ್ ಇರ್ಬೋದು, ಡೈಲಿ ಮಾರ್ಕೆಟ್ ಇರ್ಬೋದು. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಅ ರಿಟೇಲ್, ಕಿರುಕುಳ ವ್ಯಾಪಾರ ಅಂತ ನಾವು ಹೇಳ್ಬೋದು. ದ ವರ್ಡ್ ರಿಟೇಲ್ ಈಸ್ ಒರಿಜಿನೇಟೆಡ್ ಫ್ರಾಮ್ ದ ಫ್ರೆಂಚ್ ವರ್ಡ್ ರಿಟೇಲರ್ ಮೀನಿಂಗ್ ಟು ಕಟ್ ಅ ಪೀಸ್ ಆಫ್ ಆರ್ ಟು ಬ್ರೆಕ್ ಬಲ್ಕ್. ಇಲ್ಲಿ ನಿಮಗೆ ತಿಳಿದಿರೋ ಹಾಗೆ ನಿಮ್ಮ ಊರಿನಲ್ಲಿ ಇರುವಂತಹ ಕಿರಾಣಾ ಶಾಪ್ ನೀವು ಹೋಗಿರ್ತೀರಿ, ಅವ್ರೇನು ಮಾಡ್ತಾರೆ, ಅವರು ಬಲ್ಕ್ನಲ್ಲಿ ಪರ್ಚೇಸ್ ಮಾಡ್ಕೊಂಬರ್ತಾರೆ. ದಟ್ ಮೀನ್ಸ್ 1 ಬಾಕ್ಸ್ ಆಫ್ ಸೋಪ್, 100 kg ಆಫ್ ಶುಗರ್. ಸೊ ಲೈಕ್ ದ್ಯಾಟ್ ದೇ ಆರ್ ಬೈಯಿಂಗ್ ಫ್ರಾಮ್ ದಟ್ ಮಟೀರಿಯಲ್ ಫ್ರಾಮ್ ಮ್ಯಾನುಫ್ಯಾಕ್ಚರ್ ಆರ್ ಹೋಲ್ಸೇಲರ್. ದೆನ್ ದೇ ಆರ್ ಕಟ್ಟಿಂಗ್ ದಟ್ ಪೀಸಸ್. ಅಂದರೆ 100 kg ತಂದಿರ್ತಾರೆ, kg, 2 kg, 3 kg ಈ ರೀತಿ ಅವ್ರೇನು ಕಟ್ ಪೀಸ್ ಮಾಡಿ ಅಲ್ಟಿಮೇಟ್ ಕನ್ಸ್ಯೂಮರ್ಗೆ ಸೇಲ್ ಮಾಡ್ತಾರೆ. ಸೊ ದ ವರ್ಡ್ ರಿಟೇಲ್ ಒರಿಜಿನೇಟೆಡ್ ಫ್ರಾಮ್ ಫ್ರೆಂಚ್ ವರ್ಡ್ ದಟ್ ಈಸ್ ರಿಟೇಲಿಯರ್. ಅದರ ಮೀನಿಂಗ್ ಏನು? ಟು ಕಟ್ ಅ ಪೀಸ್ ಆಫ್, ಕಟ್ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಮಾರೋದು. ರಿಟೇಲಿಂಗ್ ಈಸ್ ಇಂಪಾರ್ಟೆಂಟ್ ಫಾರ್ ಬಿಸ್ನೆಸ್ ಸ್ಟೂಡೆಂಟ್ಸ್ ಟು ಅಂಡರ್ಸ್ಟ್ಯಾಂಡ್ ಫಾರ್ 2 ಮೇನ್ ರೀಸನ್ಸ್. ಆಲ್ಮೋಸ್ಟ್ ಆಲ್ ಪ್ರಾಡಕ್ಟ್ಸ್ ಚಾನಲ್ ಸ್ಟ್ರಕ್ಚರ್ ಕನ್ಕ್ಲೂಡೆಡ್ ವಿತ್ ಅ ರಿಟೇಲರ್. ಯಾವುದೇ ಒಂದು ವಸ್ತು ಮ್ಯಾನುಫ್ಯಾಕ್ಚರ್ ಆಯಿತು ಅಂತಂದ್ರೆ ಅದು ಅಲ್ಟಿಮೇಟ್ ಆಗಿ ಸೇಲ್ ಆಗೋದು ಯಾರಿಂದ? ರಿಟೇಲರಿಂದ. ಅಂದರೆ ದೊಡ್ಡ ದೊಡ್ಡ ವಸ್ತುಗಳನ್ನು ನಾವು ಹೇಳ್ಬೋದು, ಸಣ್ಣ ವಸ್ತುಗಳನ್ನು ನಾವು ವಿಚಾರ ಮಾಡಿದಾಗ ರಿಟೇಲರ್ ಇಸ್ ದ ಮೇನ್ ಪರ್ಸನ್ ಟು ಸೆಲ್ ದಟ್ ಪ್ರಾಡಕ್ಟ್ ಟು ಅಲ್ಟಿಮೇಟ್ ಕನ್ಸ್ಯೂಮರ್. ದಿಸ್ ಮೀನ್ಸ್ ನೋ ಮ್ಯಾಟರ್ ವೇರ್ ಅ ಪ್ರಾಡಕ್ಟ್ ಸ್ಟಾರ್ಟ್ಸ್ ಇಟ್ಸ್ ಜರ್ನಿ, ಇಟ್ಸ್ ಆಲ್ವೇಸ್ ಎಂಡ್ ಅಪ್ಸ್ ಎಟ್ ಅ ರಿಟೇಲರ್. ಇದು ಅಂತಿಮವಾಗಿ ಕಿರುಕುಳ ವ್ಯಾಪಾರಸ್ಥನಿಂದ ಮಟೀರಿಯಲ್ ಸೇಲ್ ಆಗುತ್ತೆ. ರಿಟೇಲ್ ಆಫರ್ಸ್ ಅನ್ ಇಮೆನ್ಸ್ ನಂಬರ್ ಆಫ್ ಜಾಬ್ ಅಪಾರ್ಚುನಿಟೀಸ್. ಇಲ್ಲೇನಾಗುತ್ತೆ, ರಿಟೇಲ್ ಅನ್ನೋ ಬಿಸ್ನೆಸ್ ಏನಿದೆಯಲ್ಲ ಅದರಲ್ಲಿ ನಂಬರ್ ಆಫ್ ಜಾಬ್ಸ್ ಅಪಾರ್ಚುನಿಟೀಸು ಇದ್ದಾವೆ ಅಂತ ನಾವು ಇಲ್ಲಿ ತಿಳಿದುಕೊಳ್ಬೋದು. Meaning of retail. David Gilbert has defined retail as any business that directs its marketing efforts towards satisfying the final consumer based upon the organization of selling goods or services as a means of distribution. ಯಾವುದೇ ವ್ಯವಹಾರವು ಮಾರುಕಟ್ಟೆ ಪ್ರಕ್ರಿಯೆ ಸಾಮರ್ಥ್ಯ ಸೃಜಿಸುವುದರ ಮುಖಾಂತರ ಸಂಘಟನೆ ಆಧಾರದ ಮೇಲೆ ಸರಕು ಮತ್ತು ಸೇವೆಗಳನ್ನು ವಿತರಣಾ ಸಂಪನ್ಮೂಲಗಳಾಗಿ ಅಂತಿಮ ಗ್ರಾಹಕರನ್ನು ತೃಪ್ತಿಗೊಳಿಸುತ್ತದೆ. ರಿಟೇಲ್ ಅಂದರೆ ಏನಪ್ಪ? ಒಂದು ವಸ್ತು ಮ್ಯಾನುಫ್ಯಾಕ್ಚರ್ ಆದ ನಂತರ ಅದನ್ನು ತೆಗೆದುಕೊಂಡು ಬಂದು ಅದು ಅಂತಿಮ ಗ್ರಾಹಕರಿಗೆ ಏನು ನಾವು ಮಾರಾಟ ಮಾಡ್ತೀವಲ್ಲ ಅದಕ್ಕೆ ನಾವು ರಿಟೇಲ್ ಅಂತ ಹೇಳ್ತೀವಿ. ಸೊ ಮೀನಿಂಗ್ ಆಫ್ ರಿಟೇಲರ್, ಕಿರುಕುಳ ವ್ಯಾಪಾರಸ್ಥ ಅಂದರೆ ಏನು? ರಿಟೇಲರ್ ಇಸ್ ಅ ಪರ್ಸನ್ ಹೂಸ್ ಆಕ್ಟಿವಿಟಿ ಇನ್ವಾಲ್ವ್ಡ್ ಇನ್ ಸೆಲ್ಲಿಂಗ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟು ದಿ ಎಂಡ್ ಯೂಸರ್ಸ್ ಫಾರ್ ಪರ್ಸನಲ್ ಯೂಸ್. ಕಿರುಕುಳ ವ್ಯಾಪಾರಸ್ಥನು ಸರಕು ಮತ್ತು ಸೇವೆಗಳನ್ನು ಅಂತಿಮ ಗ್ರಾಹಕರಿಗೆ ಮಾರಾಟ ಮಾಡುವ ಚಟುವಟಿಕೆಯನ್ನು ಒಳಗೊಂಡಿರುವಂತೆ ವ್ಯಕ್ತಿಯಾಗಿರುತ್ತಾನೆ. ರಿಟೇಲ್ ವ್ಯಾಪಾರಸ್ಥ ಅಂದ್ರೇನು? ಮ್ಯಾನುಫ್ಯಾಕ್ಚರ್ ಅಥವಾ ಹೋಲ್ಸೇಲರಿಂದ ಮಟೀರಿಯಲ್ನ ತೆಗೆದುಕೊಂಡು ಬಂದು ಅದನ್ನು ಅಂತಿಮ ಗ್ರಾಹಕರಿಗೆ ಅವರ ಪರ್ಸ್ನಲ್ ಯೂಸ್ ಸಲುವಾಗಿ ಮಾರಾಟ ಮಾಡುವವನಿಗೆ ನಾವೇನು ಹೇಳ್ತೀವಿ? ರಿಟೇಲರ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ನೀವು
1 kg ಶುಗರ್ ತೊಗೊಳಕ್ಕೆ ಹೋದ್ರಿ ಅಂತಂದ್ರೆ ಆ 1 kg ಶುಗರನ್ನು ನೀವು ತೊಗೊಂಬಂದು ನಿಮ್ಮ ಮನೆಯಲ್ಲಿ ಕನ್ಸ್ಯೂಮ್ ಮಾಡ್ತೀರಿ, ನಿಮ್ಮ ಪರ್ಸ್ನಲ್ ಯೂಸ್ ಸಲುವಾಗಿ ನೀವು ಕನ್ಸ್ಯೂಮ್ ಮಾಡ್ತೀರಿ. ಅದನ್ನು ಯಾವ ವ್ಯಕ್ತಿ ಆ ಶುಗರನ್ನು ಸೇಲ್ ಮಾಡಿರ್ತಾನೆ ಅವನಿಗೆ ನಾವು ರಿಟೇಲರ್ ಅಂತ ಹೇಳ್ತೀವಿ. ದೆನ್ ಮೀನಿಂಗ್ ಆಫ್ ರಿಟೇಲಿಂಗ್. Retailing includes all the activities involved in selling goods or services to the final consumers for personal non-business use. ಇಲ್ಲಿ ಏನಾಗುತ್ತೆ, ರಿಟೇಲಿಂಗ್ ಇನ್ಕ್ಲೂಡ್ಸ್ ಆಲ್ ದ ಆಕ್ಟಿವಿಟೀಸ್ ಫ್ರಮ್ ಟ್ರಾನ್ಸ್ಪೋರ್ಟೇಷನ್, ಫ್ರಮ್ ಅನ್ಲೋಡಿಂಗ್, ಫ್ರಮ್ ಲೋಡಿಂಗ್ ಆ್ಯಂಡ್ ಬ್ರೇಕಿಂಗ್ ದ ಬಲ್ಕ್, ಅದನ್ನು ಸಣ್ಣ ಬ್ಯಾಗ್ನಲ್ಲಿ ಮಾರಾಟ ಮಾಡೋದು, ಕಾಟ ಮಾಡೋದು, ತೂಕ ಮಾಡಿ ಕೊಡೋದು. ಸೊ ಇದು ಎಲ್ಲ ಆ್ಯಕ್ಟಿವಿಟಿಯಲ್ಲಿ ಬರುತ್ತೆ, ರಿಟೇಲಿಂಗಲ್ಲಿ ಬರುತ್ತೆ. ಇದು ಎಲ್ಲ ಚಟುವಟಿಕೆಗಳನ್ನು ಒಳಗೊಂಡಿದ್ದು ಸರಕು ಹಾಗೂ ಸೇವೆಗಳನ್ನು ಅಂತಿಮ ಗ್ರಾಹಕನಿಗೆ ವೈಯಕ್ತಿಕ ಹಾಗೂ ವ್ಯಾಪಾರ ರಹಿತ ಬಳಕೆಗೆ ಒದಗಿಸುವ ಮಾರಾಟವಾಗಿದೆ. ದೆನ್ ಮೀನಿಂಗ್ ಆಫ್ ರಿಟೇಲ್ ಮ್ಯಾನೇಜ್ಮೆಂಟ್. ಇಲ್ಲಿ ಮ್ಯಾನೇಜ್ಮೆಂಟ್, ನಿರ್ವಹಣೆ ಅನ್ನೋ ಶಬ್ದ ಬರುತ್ತೆ. ಕಿರುಕುಳ ವ್ಯಾಪಾರ ನಿರ್ವಹಣೆ. So the various process which help the customers to procure the desired merchandise from the retail stores for their end use refer to retail management. Various processes, ಅವಕ್ಕೆಲ್ಲಗಳನ್ನು ನಿರ್ವಹಣೆ ಮಾಡಿಕೊಂಡು ಒಂದು ವಸ್ತುವನ್ನು ನಾವು ಮಾರಾಟ ಮಾಡ್ತೀವಲ್ಲ ಅದಕ್ಕೆ ನಾವು ರಿಟೇಲ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ರಿಟೇಲ್ ಮ್ಯಾನೇಜ್ಮೆಂಟ್ ಇನ್ಕ್ಲೂಡ್ಸ್ ಆಲ್ ದ ಸ್ಟೆಪ್ಸ್ ರಿಕ್ವೈರ್ಡ್ ಟು ಬ್ರಿಂಗ್ ದ ಕಸ್ಟಮರ್ಸ್ ಇನ್ ಟು ದ ಸ್ಟೋರ್ ಆ್ಯಂಡ್ ಫುಲ್ಫಿಲ್ ದೇರ್ ಬಾಯಿಂಗ್ ನೀಡ್ಸ್. ಇಲ್ಲಿ ಒಂದು ವಸ್ತುಗಳನ್ನು ಅರೇಂಜ್ಮೆಂಟ್ ಮಾಡೋದಾಗಲಿ, ಅದರ ಬಗ್ಗೆ ಗ್ರಾಹಕರಿಗೆ ಮನಮುಟ್ಟುವಂತೆಯೇ ಪ್ರಚಾರ ಮಾಡುವುದಾಗಲಿ, ಅದು ಎಲ್ಲ ಆ್ಯಕ್ಟಿವಿಟಿಗಳು ರಿಟೇಲ್ ಮ್ಯಾನೇಜ್ಮೆಂಟ್ನಲ್ಲಿ ಬರ್ತವೆ. ಅದಕ್ಕೆ ನಾವೇನು ಹೇಳ್ತೀವಿ, ರಿಟೇಲ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ದೆನ್ ಇವ್ಲ್ಯೂಷನ್ ಆಫ್ ರಿಟೇಲಿಂಗ್. ಈ ರಿಟೇಲ್ ಅನ್ನೋ ಶಬ್ದ ಅಥವಾ ರಿಟೇಲ್ ವ್ಯಾಪಾರ ಯಾವ ರೀತಿ ಬೆಳವಣಿಗೆ ಆಗುತ್ತಾ ಹೋತು ಅಂತ ನಾವು ಈ ಸ್ಲೈಡಿಂದ ಕಲಿತೀವಿ. ಫಸ್ಟ್ ಒನ್ ಈಸ್ ಬಾರ್ಟರ್ ಸಿಸ್ಟಮ್, ಪೇಜ್ 1. ಬಾರ್ಟರ್ ಸಿಸ್ಟಮ್. Barter system is a system of exchange goods or services for other goods or services without using money. ಇಲ್ಲಿ ವಸ್ತು ಮತ್ತು ವಸ್ತುಗಳ ಮಧ್ಯೆ ಎಕ್ಸ್ಚೇಂಜ್ ಆಗುತ್ತೆ. ಅಂದರೆ ಒಂದು ವಸ್ತುವನ್ನು ತಗೊಂಡು ಇನ್ನೊಂದು ವಸ್ತುಗಳನ್ನು ಕೊಡೋದು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್, ವಿದ್ಯಾರ್ಥಿಗಳೇ ನಿಮ್ಮ ಮನೆ ಹತ್ರನೇ ಬರ್ತಾರೆ ಮೊಸರು ಮಾರಲಿಕ್ಕೆ. ನೀವು ಮೊಸರನ್ನು ತಗೊಳ್ಳೋಕ್ಕಿಂತ ಮುಂಚೆ ಏನು ಮಾಡ್ತೀರಿ, ಒಂದು ವಾಟೆ ಅಥವಾ ಒಂದು ಗುಂಡಿಯಲ್ಲಿ ಅದರಷ್ಟೇ ಸಜ್ಜಿಗೆ ಅಥವಾ ಜೋಳವನ್ನು ತುಂಬಿ ಆ ಮೊಸರು ಮಾರೋರಿಗೆ ಕೊಡ್ತೀರಿ. ಅವರು ಜೋಳವನ್ನು ತೆಗೆದುಕೊಂಡು ಅದರಷ್ಟೇ ನಿಮಗೆ ಮೊಸರನ್ನು ಕೊಡ್ತಾರೆ. ದಿಸ್ ಇಸ್ ಕಾಲ್ಡ್ ಬಾರ್ಟರ್ ಸಿಸ್ಟಮ್. ಸ್ಟಿಲ್ ಯು ಹ್ಯಾವ್ ಅ ಬಾರ್ಟರ್ ಸಿಸ್ಟಮ್ ಇನ್ ಅವರ್ ವಿಲೇಜ್. ವಸ್ತುಗಳ ನಡುವೆ ಎಕ್ಸ್ಚೇಂಜ್ ಅನ್ನೋಕ್ಕೆ ನಾವು ಬಾರ್ಟರ್ ಸಿಸ್ಟಮ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಫೇಸ್ 2, ಅಡಾಪ್ಷನ್ ಆಫ್ ಕಾಮನ್ ಮೀನ್ಸ್ ಆಫ್ ಕರೆನ್ಸಿ. ಮೊದಲೇನಿತ್ತು, ಬಾರ್ಟರ್ ಸಿಸ್ಟಮ್ ಇತ್ತು. ನಂತರ ಏನಾಯಿತು, ಇವ್ಲ್ಯೂಷನ್ ಯಾವ ರೀತಿ ಬೆಳವಣಿಗೆ ಆಯಿತು, ಒಂದು ಕರೆನ್ಸಿ ಸಿಸ್ಟಮ್ ಬಂತು. ಫಾರ್ ಎಕ್ಸಾಂಪಲ್, ನಮ್ಮಲ್ಲಿ ಇಂಡಿಯಾದಲ್ಲಿ ರುಪೀಸ್, ಇಂಗ್ಲೆಂಡ್ನಲ್ಲಿ ಪೌಂಡ್, ಅಮೆರಿಕಾದಲ್ಲಿ ಡಾಲರ್, ಚೈನಾದಲ್ಲಿ ಎನ್. ದೇ ಆರ್ ಮೇಡ್ ಅ ಕರೆನ್ಸಿ. ಇದು ವಸ್ತುಗಳ ಮಧ್ಯೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ನನ್ನ ವಸ್ತು ಬೆಲೆ ಜಾಸ್ತಿ ಇದೆ, ಆ ವಸ್ತು ಜೊತೆ ಯಾಕೆ ನಾನು ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಅನ್ನೋ ಒಂದು ಡಿಸ್ಅಡ್ವಾಂಟೇಜ್ ಆಗಿದ್ದರಿಂದ ಒಂದು ಕಾಮನ್ ಕರೆನ್ಸಿಯನ್ನು ಇಂಟ್ರೊಡ್ಯೂಸ್ ಮಾಡಿದರು. ಸೊ ದ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಯೂಸಿಂಗ್ ಕರೆನ್ಸಿ. ಇಲ್ಲಿ ನಾವೇನು ಮಾಡ್ತೀವಿ, ಯಾವುದೇ ಒಂದು ವಸ್ತುವನ್ನು ತೆಗೆದುಕೊಳ್ಬೇಕಾಗಿತ್ತು ಅಂತಂದರೆ ನಾವು ಹೋಗಿ ನಮ್ಮಲ್ಲಿರುವಂತಹ ಕರೆನ್ಸಿಯನ್ನು ಕೊಟ್ಟು ನಾವು ಆ ವಸ್ತುಗಳನ್ನು ಖರೀದಿ ಮಾಡ್ತೀವಿ. ದ ಟ್ರಾನ್ಸಾಕ್ಷನ್ ಬಿಕಮ್ ಮಚ್ ಈಜಿಯರ್. ರಿಟೇಲಿಂಗ್ ಈಸ್ ಲಿಮಿಟೆಡ್ ಟು ಕಮಾಡಿಟೀಸ್ ದಟ್ ಫುಲ್ಫಿಲ್ ದೇರ್ ಬೇಸಿಕ್ ನೀಡ್ಸ್. ನಮ್ಗೆ ಬೇಕಾದಂಥ ಬೇಸಿಕ್ ನೀಡ್ಸ್ ಯಾವ ಇರ್ತವೆ, ಆ ವಸ್ತು ನಮ್ಗೆ ಬೇಕಾಗಿತ್ತು ಅಂತಂದ್ರೆ ನಾವು ಕರೆನ್ಸಿ ಕೊಟ್ಟು ಆ ವಸ್ತುವನ್ನು ತೆಗೆದುಕೊಂಡು ಬರ್ತೀವಿ. ಇದು ಎರಡನೆಯ ಹಂತ, ಅಡಾಪ್ಷನ್ ಆಫ್ ಕಾಮನ್ ಮೀನ್ಸ್ ಆಫ್ ಕರೆನ್ಸಿ. ನಂತರ ಮೂರನೇ ಹಂತ ಬಂತು, ಪೇಜ್ 3, ಸ್ಮಾಲ್ ಸ್ಟೋರ್ಸ್ ಟ್ರಾನ್ಸ್ಫಾರ್ಮಿಂಗ್ ಟು ಬಿಗ್ಗರ್ ಸೈಜ್ ಸ್ಟೋರ್ಸ್. ನೋಡ್ರಿ, ಮೊದಲು ಸಣ್ಣ ವ್ಯಾಪಾರಸ್ಥರು ಇರ್ತಿದ್ರು. ಈಗ ಅದು ರಿಟೇಲ್ ಹ್ಯಾಸ್ ಬಿಕಮ್ ಆನ್ ಆರ್ಗನೈಸೇಷನ್. ಮೆನಿ ಬಿಗ್ ಕಂಪನೀಸ್ ಆರ್ ಎಂಗೇಜಿಂಗ್ ಇನ್ ರಿಟೇಲ್ ಬಿಸ್ನೆಸ್. ಫಾರ್ ಎಕ್ಸಾಂಪಲ್, ಬಿಗ್ ಬಜಾರ್ ಈಸ್ ಅ ಫ್ಯೂಚರ್ ಗ್ರೂಪ್ ಕಂಪನಿ. ಇವ್ರದ್ದು ಮೇನ್ ಬಿಗ್ ಬಜಾರ್ ಯಾರಿಗೆ ಸಂಬಂಧಪಟ್ಟಂತಹ ಫ್ಯೂಚರ್ ಗ್ರೂಪ್ ಅಂತೇಳಿ ಇದೆ, ಅದಕ್ಕೆ ಈ ಬಿಗ್ ಬಜಾರ್ ಸಂಬಂಧಪಟ್ಟೈತಿ. ಆಮೇಲೆ ರಿಲಯನ್ಸ್ ಮಾರ್ಕೆಟ್ ಈಸ್ ರಿಲೇಟೆಡ್ ಟು ರಿಲಯನ್ಸ್ ಇಂಡಸ್ಟ್ರಿ. ದೆನ್ ಟಾಟಾ ನೀಡ್ಸ್, ಟಾಟಾ ಕಂಪ್ನಿಗೆ ಸಂಬಂಧಪಟ್ಟಿದ್ದು. ದೆನ್ ಮೋರ್, ಆದಿತ್ಯ ಬಿರ್ಲಾ ಗ್ರೂಪಿಗೆ ಸಂಬಂಧಪಟ್ಟಿದ್ದು. ಸೊ ದೇ ಆರ್ ಆಲ್ಸೋ ಎಂಟರ್ಡ್ ಇನ್ ಟು ರಿಟೇಲ್ ಬಿಸ್ನೆಸ್. ಅಂದರೆ ಮೊದಲು ಸಣ್ಣ ವ್ಯಾಪಾರಸ್ಥರಿದ್ದರು, ಈಗ ದೊಡ್ಡ ಕಂಪನಿಗಳು ಕೂಡ ಮೂರನೇ ಫೇಸ್ನಲ್ಲಿ ಏನು ಮಾಡಿದ್ದಾರೆ, ಸ್ಮಾಲ್ ಸ್ಟೋರ್ಸ್ ಆರ್ ಟ್ರಾನ್ಸ್ಫಾರ್ಮಿಂಗ್ ಟು ಬಿಗ್ಗರ್ ಸೈಜ್ ಸ್ಟೋರ್ಸ್. ರಿಟೇಲರ್ಸ್ ರೆಸ್ಪಾಂಡೆಡ್ ಟು ದ ಚೇಂಜಿಂಗ್ ನೀಡ್ಸ್ ಆ್ಯಂಡ್ ಶಾಪಿಂಗ್ ಎಕ್ಸ್ಪೆಕ್ಟೇಷನ್ಸ್ ಆಫ್ ದಿ ಬೈಯರ್ಸ್ ಟು ಟೇಕ್ ಅಡ್ವಾಂಟೇಜ್ ಆಫ್ ಸ್ಕೇಲ್ ಎಕಾನಮಿ ಆ್ಯಂಡ್ ದ ವ್ಯಾಲ್ಯೂ ಪ್ರೈಸಿಂಗ್ ಟು ಕಸ್ಟಮರ್ಸ್. ಸೊ
ಕಸ್ಟಮರ್ಸು ಎಲ್ಲ ವಸ್ತುಗಳು ಒಂದೇ ಅಡಿಯಲ್ಲಿ ಸಿಗಲಿ ಅನ್ನೋ ಉದ್ದೇಶಕ್ಕೆ ಏನು ಮಾಡಿದರು, ಇಂಥ ಬಿಗ್ ಬಜಾರು, ಮೋರು, ರಿಲಯನ್ಸ್ ಮಾರ್ಕೆಟು ಅನ್ನೋವಂಥ ಕಾನ್ಸೆಪ್ಟು, ಬಿಗ್ ಇಂಡಸ್ಟ್ರೀಸು ಮಾರ್ಕೆಟ್ನಲ್ಲಿ ಬಂದು. ಇದು ಫೇಸ್ 3, ಮೂರನೆಯ ಹಂತ. ಇದು ಇವ್ಲ್ಯೂಷನ್ ಆಫ್ ರಿಟೇಲಿಂಗ್. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ನಾವು ಈ ಸೆಷನಲ್ಲಿ ಮೀನಿಂಗ್ ಆಫ್ ರಿಟೇಲ್, ಮೀನಿಂಗ್ ಆಫ್ ರಿಟೇಲರ್, ಮೀನಿಂಗ್ ಆಫ್ ರಿಟೇಲಿಂಗ್, ರಿಟೇಲ್ ಮ್ಯಾನೇಜ್ಮೆಂಟ್, ದೆನ್ ಇವ್ಲ್ಯೂಷನ್ ಆಫ್ ರಿಟೇಲ್ ಅನ್ನೋದನ್ನು ಕಲ್ತೀವಿ. ಈ ಕಲಿತಂತಹ ಹಿಂದಿನ ಸ್ಲೈಡ್ಸ್ಗೆ ಸಂಬಂಧಪಟ್ಟಂತೆ ನಾವು ಕೆಲವೊಂದಿಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಇಲ್ಲಿ ನಿಮ್ಮ ನಾಲೆಜ್ಗಾಗಿ ಹಾಕಿದ್ದೀವಿ. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಐ think you are understood whatever we have discussed as of now, and now I will ask some questions related to earlier slides. The word retail is derived from which word? That is option 1 English word, Latin word, French word, Arabic word. Your answer is yes, you are right. The word retail is derived from the French word, that is retailer. Then we will move to second question. Retailer is a person whose activity involved in selling goods and services to the. ರಿಟೇಲರ್ ಯಾರಿಗೆ ವಸ್ತುಗಳನ್ನು ಮಾರಾಟ ಮಾಡ್ತಾನೆ? ಫಸ್ಟ್ ಒನ್ ಮ್ಯಾನುಫ್ಯಾಕ್ಚರಿಗೆ ಮಾರಾಟ ಮಾಡ್ತಾನೆ, ದೆನ್ ಏಜೆಂಟ್ಸ್ಗೆ ಮ್ಯಾನುಫ್ಯಾಕ್ಚರ್ ಮಾಡ್ತಾನೆ, ದೆನ್ ಎಂಡ್ ಯೂಸರ್ಸ್ಗೆ ಮ್ಯಾನುಫ್ಯಾಕ್ಚರ್ ಮಾಡ್ತಾನೆ, ದೆನ್ ಡಿ ನನ್ ಆಫ್ ದಿ ಅಬೋ, ಯಾರಿಗೂ ಅಲ್ಲ. ಸೊ ಯುವರ್ ಆನ್ಸರ್ ವಿಲ್ ಬಿ, ಪ್ಲೀಸ್ ಲೆಟ್ ಮಿ ನೋ ಯುವರ್ ಆನ್ಸರ್. ಯಾ, ಯು ಆರ್ ರೈಟ್, ವೆರಿ ಗುಡ್. ಯುವರ್ ಆನ್ಸರ್ ಈಸ್ ಎಂಡ್ ಯೂಸರ್ಸ್. ರಿಟೇಲರ್ ಏನು ಮಾಡ್ತಾನೆ? ಎಂಡ್ ಯೂಸರ್ಸ್ಗೆ ಮಟೀರಿಯಲನ್ನು ಮಾರಾಟ ಮಾಡ್ತಾನೆ. ನೆಕ್ಸ್ಟ್ ವಿಲ್ ಮೂವ್ ಟು ಥರ್ಡ್ ಕ್ವಶನ್. ಡ್ಯಾಶ್ ಈಸ್ ಅ ಸಿಸ್ಟಮ್ ಆಫ್ ಎಕ್ಸ್ಚೇಂಜ್ ಗೂಡ್ಸ್ ಆರ್ ಸರ್ವಿಸಸ್ ಫಾರ್ ಅದರ್ ಗೂಡ್ಸ್ ಆರ್ ಸರ್ವಿಸಸ್ ವಿದೌಟ್ ಯೂಸಿಂಗ್ ಮನಿ. ಯುವರ್ ಆಪ್ಷನ್ ಈಸ್ ಕರೆನ್ಸಿ ಸಿಸ್ಟಮ್, ಬಾರ್ಟರ್ ಸಿಸ್ಟಮ್, ಆನ್ಲೈನ್ ಸಿಸ್ಟಮ್, ನನ್ ಆಫ್ ದಿ ಅಬೌವ್. ಎಸ್, ಇಲ್ಲಿ ಏನಾಗುತ್ತೆ, ಗೂಡ್ಸ್ ಬದಲಾಗಿ ಗೂಡ್ಸನ್ನು ಕೊಡೋದಕ್ಕೆ ನಾವೇನು ಹೇಳ್ತೀವಿ? ಎಸ್, ಯು ಆರ್ ರೈಟ್, ದಟ್ ಈಸ್ ಬಾರ್ಟರ್ ಸಿಸ್ಟಮ್. Next, move to next question. Big Bazaar belongs to which group? Future Group, Aditya Birla Group, Tata Group, none of the above. My dear students, which I discussed in my earlier slide, evolution of retail industry. ಅವಾಗ ನಾ ಬಿಗ್ ಬಜಾರ್ ಯಾವ ಗ್ರೂಪ್ಗೆ ಸಂಬಂಧಪಟ್ಟಿದೆ ಅಂತ ಹೇಳಿದ್ದೆ. ಎಸ್, ಯುವರ್ ಆನ್ಸರ್ ಈಸ್ ಫ್ಯೂಚರ್ ಗ್ರೂಪ್. ಬಿಗ್ ಬಜಾರ್ ಬಿಲಾಂಗ್ಸ್ ಟು ಫ್ಯೂಚರ್ ಗ್ರೂಪ್. ನೆಕ್ಸ್ಟ್ ಕ್ವಶನ್. ಸಾರಿ. ಸೊ ನಾವು ವಿಲ್ ಹ್ಯಾವ್ ಅ ರೀಕ್ಯಾಪ್ ಆಫ್ ದಿಸ್ ಸೆಷನ್. ಇಲ್ಲಿ ನಾವು ಏನೇನು ಡಿಸ್ಕಷನ್ ಮಾಡಿದ್ವಿ? ಮೀನಿಂಗ್ ಆಫ್ ರಿಟೇಲ್, ರಿಟೇಲರ್ ಆ್ಯಂಡ್ ರಿಟೇಲ್ ಮ್ಯಾನೇಜ್ಮೆಂಟ್, ಮತ್ತು ಇವ್ಲ್ಯೂಷನ್ ಆಫ್ ರಿಟೇಲಿಂಗ್. ರಿಟೇಲ್ ಅನ್ನು ಯಾವ ರೀತಿ ಹಂತ ಹಂತವಾಗಿ ಬೆಳವಣಿಗೆ ಹೊಂದಿತು ಅನ್ನೋದನ್ನು ನಾವು ಈ ಸೆಷನ್ 1ನಲ್ಲಿ ಡಿಸ್ಕಷನ್ ಮಾಡಿದ್ವಿ. ನಮ್ಮ ಮುಂದಿನ ಸೆಷನ್ನಲ್ಲಿ ಮತ್ತೆ ನಾವು ಡಿಸ್ಕಷನ್ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್.